ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಇಂದಿನಿಂದ ಹಾಲಿನ ದರ ಸಾರಿಗೆ ವಿದ್ಯುತ್ ದರ ಆಗ್ತಾ ಇದೆ. ಹಾಲಿನ ದರ ಹೆಚ್ಚಳವನ್ನ ನೇರವಾಗಿ ರೈತರಿಗೆ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸಬೂಬ್ ಹೇಳ್ತಾ ಇದ್ದಾರೆ. ಆದ್ರೆ ರೈತರಿಗೂ ವಿಶೇಷವಾಗಿ 4 ರೂಪಾಯಿ ಹಣವನ್ನ ನಿಮ್ಮ ಖಜಾನೆಯ ಕೊಡಿ, ಜನಸಾಮಾನ್ಯರ ಮೇಲೆ ಯಾಕೆ ಹೊರೆ ಹಾಕ್ತೀರಿ ಎಂದು ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ್ರು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ. ಹಣಕಾಸಿನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ನೌಕರಿಗೆ ಸಂಬಳ ಕೊಡ್ತಾ ಇಲ್ಲ, ಗುತ್ತಿಗೆ ಬಿಲ್ ಕೊಡೋಕಾಗ್ತಾ ಇಲ್ಲ. ಅಂದಾಜು 60,000 ಕೋಟಿ ಗುತ್ತಿಗೆದಾರ ಬಿಲ್ ಬಾಕಿ ಇದೆ. ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಜನ ರೋಸಿ ಹೋಗಿದ್ದಾರೆ, ಹಿಡಿ ಶಾಪ ಹಾಕಿದ್ದಾರೆ. ಕಾಂಗ್ರೆಸ್ ಆಡಳಿತ ವೈಫಲ್ಯದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದೇವೆ. ಬಿಜೆಪಿ ಪಕ್ಷದ ನೇತೃತ್ವದಲ್ಲಿ ಅಹೋರಾತ್ರಿ ಹೋರಾಟಕ್ಕೆ ಮುಂದಾಗಿದೆ. ಸಿದ್ದರಾಮಯ್ಯ ಆಡಳಿತ ಹಿಡಿತ ಕಳೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಅಭಿವೃದ್ಧಿ ಕೆಲಸವಾಗ್ತಾ ಇದೆ ಎಂದು ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ಎಂದರು. ಇಲ್ಲಿ ಏನಂದ್ರೆ ಈ ಹನಿ ಟ್ರ್ಯಾಪ್ ನನಗೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರೇ ಮೊದಲು ಡಿಸ್ಕ್ಲೋಸ್ ಮಾಡಿದ್ರು. ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರು. 5-6 ದಿವಸ ಕಂಪ್ಲೇಂಟ್ ಕೊಡಲಿಲ್ಲ. ನಂತರ ಕಂಪ್ಲೇಂಟ್ ಕೊಟ್ಟರು. ಯಾರ ಕಡೆ ಕೊಟ್ಟರು? ಪರಮೇಶ್ವರ್ ಕಡೆ, ಜಿ ಪರಮೇಶ್ವರ್, ಹೋಮ್ ಮಿನಿಸ್ಟರ್ಗೆ. ಹಾಗಾದರೆ ಇನ್ನು ಎಲ್ಲರೂ ಇನ್ನು ಕಂಪ್ಲೇಂಟ್ ಎಲ್ಲಿ ಲಾಂಚ್ ಮಾಡಬೇಕು? ನಾವು ಸಂಬಂಧಪಟ್ಟಂಥ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಲ್ಲ, ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳಲ್ಲ. ಇನ್ಮೇಲೆ ಎಲ್ಲರೂ ನಾನು ಕಾಲ್ ಮಾಡ್ತೀನಿ, ಇನ್ಮೇಲೆ ಹೋಮ್ ಮಿನಿಸ್ಟ್ರೇ ಕಂಪ್ಲೇಂಟ್ ತೊಗೊತಾರೆ. ಹಾಗಾದರೆ ಒಬ್ಬ ಜವಾಬ್ದಾರಿಯಾದ ಮಂತ್ರಿ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನು ಉಳಿದ ಜನಸಾಮಾನ್ಯರು ಸಹಿತ ಹೋಮ್ ಮಿನಿಸ್ಟ್ರಿಗೆ ಕಡೆನೇ ಹೋಗಬೇಕು ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಏನದ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಒಳ ಬೀಗೋದು ಸ್ಟಾರ್ಟ್ ಆಗಿದೆ. ಬಹುಶಃ ಇದನ್ನು ಮುಚ್ಚಿ ಹಾಕುವಂಥ ಒಂದು ವ್ಯವಸ್ಥಿತವಾದಂಥ ತಂತ್ರ ನಡೀತಾ ಇದೆ. ಯಾಕಂದ್ರೆ ನಾನು ಹೇಳಿದ್ದೆ ಮೊದಲಿಂದ, ಇದನ್ನು CBI ತನಿಖೆ ಕೊಟ್ಟರೆ ಮಾತ್ರ ಇದಕ್ಕೆ ಸರಿಯಾದಂಥ ಉತ್ತರ ಸಿಗಲಿಕ್ಕೆ ಸಾಧ್ಯತೆ. ಯಾರು ಇದರಲ್ಲಿ ಹಿನ್ನೆಲೆ ಇದ್ದಾರೆ, ಯಾರು ಪ್ರೊಡ್ಯೂಸರ್ ಇದ್ದಾರೆ, ಯಾರು ಡೈರೆಕ್ಟರ್ ಇದ್ದಾರೆ, ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೊರಗೆ ಬರಬೇಕಾದ್ರೆ, ಯಾಕಂದರೆ ರಾಜಣ್ಣವ್ರು ಹೇಳಿದ ಪ್ರಕಾರ 48 ಜನರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ. ಆ ಹಿನ್ನೆಲೆ ಇಟ್ಕೊಂಡು ನೋಡಿದರೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮು ಹನಿ ಟ್ರ್ಯಾಪ್ ಇದ್ದಾಗ ಅದನ್ನು CBI ಕೊಡುವಂಥದ್ದೇ ಒಳಿತು ಅನ್ನುವಂಥದ್ದು ಹೇಳ್ತೀನಿ. ಆವಾಗ ನಿಜವಾದಂಥದ್ದು ಯಾರಿದೆ ಅನ್ನುವಂಥದ್ದು ಹೊರಗೆ ಬರಲಿಕ್ಕೆ ಸಾಧ್ಯತೆ. ಮತ್ತು ಇದೇನಿದು ಇನ್ ಫೈಟಿಂಗ್ ನಡೀತಾ ಇಲ್ಲ ಕಾಂಗ್ರೆಸ್ನಲ್ಲಿ. ಇನ್ ಫೈಟಿಂಗ್ದಿಂದ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಕುಸಿದು ಹೋಗ್ತದೆ. ಡೆಫಿನೆಟ್ಲಿ ಪ್ರಾಕ್ಸಿ ವಾರ್ ನಡೀತಾ ಇದೆ. CM ಅವರು ತಾವು ನೇರವಾಗಿ ಮಾತಾಡ್ತಾ ಇಲ್ಲ. ಅವರು 5 ವರ್ಷ ಅಧಿಕಾರದಲ್ಲಿ ಮುಂದುವರಿಬೇಕಂತ ಒಂದು ತಂತ್ರ. DCM DK ಶಿವಕುಮಾರ್ ಅವರು ಅವ್ರನ್ನ ಇಳಿಸಿ ನಾನು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಅವ್ರದ್ದೊಂದು ಫೈಟಿಂಗ್. ಇದು ತಮ್ಮ ಶಾಸಕರು ತಮ್ಮ ಮಂತ್ರಿಗಳ ಮುಖಾಂತರ ಅವರ ಮುಖಾಂತರ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಒಂದು ಪ್ರಾಕ್ಸಿ ವಾರ್ ನಡೀತಾ ಇದೆ. ಇದರದ್ದು ರಿಸಲ್ಟ್ ಏನಂದರೆ ಇನ್ ಫೈಟಿಂಗ್ನಿಂದ ಗೌರ್ಮೆಂಟ್ ಕೊಲ್ಯಾಪ್ಸ್ ಆಗ್ತದೆ. ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇ ಗೋ. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ದಿಲ್ಲಿಗೆ ಸಿದ್ದರಾಮಯ್ಯವರು ಹೋಗ್ತಾ ಇದ್ದಾರೆ, DCM ಹೋಗ್ತಾ ಇದ್ದಾರೆ, ಮಂತ್ರಿಗಳು ಹೋಗ್ತಾ ಇದ್ದಾರೆ. ಇದು ದಿನನಿತ್ಯ ಸುದ್ದಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಸರ್ಕಾರ ಒಂದು ಅಂತಿಮ ಕ್ಷಣಕ್ಕೆ ಬಂದಿದೆ ಅಂತ ನಾನು ಹೇಳ್ತೀನಿ. ಸರ್, ಈಗ ಇವರ ತಿಕ್ಕಾಟದ ನಡುವೆ ಜನಸಾಮಾನ್ಯರು ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ರಾಜ್ಯದಲ್ಲಿ. ಅದನ್ನು ನಾನು ಹೇಳಿದಾಗ ಕೂಡ ನಾವು ಈ ಒಂದೇ ವರ್ಷದಲ್ಲಿ 9 ರೂಪಾಯಿ ಏರಿಕೆ ಮಾಡ್ತಾರೆ ಅಂತಂದ್ರೆ ಬರೀ ಹಾಲಿನ ಸಲುವಾಗಿ ಇಷ್ಟ ಆಯ್ತಂದ್ರೆ ಉಳಿದಿದ್ದು ಯಾವ ಪರಿಸ್ಥಿತಿ? ಅದು ಭಾಳಷ್ಟು ವರ್ಸ್ಟ್ ಆಗ್ತಾ ಇದೆ. ಇವತ್ತು ಈ ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ಆರ್ಥಿಕ ಸ್ಥಿತಿ ಭಾಳ ಹದಗೆಟ್ಟು ಹೋಗಿದೆ. ಅದಕ್ಕಾಗಿ ಈ ದರ ಏರಿಕೆ ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಅದರಿಂದ ಜನ ಬೇಸತ್ತು ಹೋಗಿದ್ದಾರೆ, ರೋಸತ್ತು ಹೋಗಿದ್ದಾರೆ. ಒಂದು ಕಡೆ ಆಡಳಿತದಲ್ಲಿ ಕಂಟ್ರೋಲ್ ಇಲ್ಲ. ಈಗ ನೋಡಿ, ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ, ಯಾವ ರೀತಿ ಆಡಳಿತದಲ್ಲಿ ಕಂಟ್ರೋಲ್ ಇಲ್ಲ. ಅಧಿಕಾರಿಗಳು ಯಾವ ಮಂತ್ರಿಗಳ ಮಾತು, ಶಾಸಕರ ಮಾತು ಕೇಳ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದರೆ RV ದೇಶಪಾಂಡೆ ಅವರು ಉದಾಹರಣೆ. ಮೊನ್ನೆ ಅವ್ರ ಕ್ಷೇತ್ರ ಸೀನಿಯರ್ ಮೋಸ್ಟ್ ಲೀಡರ್ RV ದೇಶಪಾಂಡೆ, ಭಾಳಷ್ಟು ವರ್ಷ ಮಿನಿಸ್ಟ್ರಾಗಿ ಕೆಲಸ ಮಾಡಿದಂಥವ್ರು. ಇವತ್ತು ಅವರ ಕ್ಷೇತ್ರ ಮೊನ್ನೆ ಒಂದು ಕ್ಷೇತ್ರದ ಒಂದು ವಿಲೇಜಿಗೆ ಹೋದಾಗ ಅಥವಾ ಒಂದು ಸಭೆ ತೆಗೆದುಕೊಂಡಾಗ ಅಲ್ಲಿ ತಹಶೀಲ್ದಾರ್ ಅವ್ರ ಮಾತು ಕೇಳಕ್ಕೆ ತಯಾರಿಲ್ಲ. ಒಬ್ಬ ಪಿ ಡಿ ಒ ಅವ್ರ ಮಾತು ಕೇಳಕ್ಕೆ ತಯಾರಿಲ್ಲ. ಒಂದು ಜಸ್ಟ್ ಒಬ್ಬ ಮಹಿಳೆ ಬಂದು ನಮ್ಮ ಮನೆ ಬಿದ್ದು ಹೋಗಿದೆ ನೆರೆ ಹಾವಳಿಗೆ, ಅದಕ್ಕೊಂದು ಪರಿಹಾರಧನ ಕೊಡ್ರಿ ಅಂತೇಳಿ ನಾನು ಅಡ್ಡಾಡ್ತಾ ಇದ್ದೇನೆ ತಹಶೀಲ್ದಾರ್ ಕಚೇರಿಗೆ, PDO ಕಡೆ, ನನಗೆ 1 ಪೈಸಾ ಸಿಕ್ಕಿಲ್ಲ ಅಂಥೇಳಿ. ಅದಕ್ಕೆ ಉತ್ತರ ಸರಿಯಾಗಿ ಕೊಡದೇ ಇದ್ದಕ್ಕೆ ಅವ್ನು ಸಸ್ಪೆಂಡ್ ಮಾಡಿರಿ, ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿರಿ ಅಂತೇಳಿ ಲೀವ್ ಮೇಲೆ ಕಳಿಸುವಂಥ ಕೆಲಸ ಇವತ್ತು RV ದೇಶಪಾಂಡೆ, ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್, ಜಸ್ಟ್ ಈಗ MLA ಇದ್ದಾರೆ, ಅವ್ರ ಮಾತು ಇವತ್ತು ನಡೆಯೋದಿಲ್ಲ ಅಂತಂದರೆ ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಕುಸಿದು ಹೋಗಿದೆ ಇದರ ಮೇಲೆ ನೀವು ಅರ್ಥ ಮಾಡ್ತೀರಿ. ಹೀಗಾಗಿ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ. ಕರಪ್ಷನ್ ಅಂತೂ ರ್ಯಾಂಪಟ್ ಆಗಿದೆ. ಸಿಕ್ಕಾಪಟ್ಟೆ ಕರಪ್ಷನ್. ಇವತ್ತು ಪ್ರತಿಯೊಂದು ಇದಕ್ಕೆ ಯಾವುದೇ ಇದಕ್ಕೆ ನೀವು ಡಿಪಾರ್ಟ್ಮೆಂಟ್ಗೆ ಹೋಗ್ರಿ, ಹಣ ಇಲ್ಲದೇ ಯಾವುದೇ ಒಂದು ಸರ್ಟಿಫಿಕೇಟ್ ಸಿಗೋದಿಲ್ಲ. ಇವತ್ತು ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ಹೊಸದಾಗಿ ಚಲೋ ಆಗಿದೆ ಇರೋದು ಸ್ವತ್ತು ಅಂತೇಳಿ, ಈ ಸ್ವತ್ತು ಅಂತೇಳಿ
ಈ ಸ್ವತ್ತು ನಡೆಯೋದಿಲ್ಲ. ಇದ್ರಾಗ ಯಾರು ರೊಕ್ಕ ಕೊಡ್ತಾರಲ್ಲ ಅವ್ರಿಗೆ ತಕ್ಷಣ ಈ ಸ್ವತ್ತು ಸಿಗ್ತದೆ. ನೀವು ಯಾರಿಗೆ ಹಣ ಕೊಡೋದಿಲ್ಲಲ್ಲ ಅವ್ರಿಗೆ ಆ ಡಾಕ್ಯುಮೆಂಟ್ ತೊಗೊಂಬರ್ರಿ, ಈ ಡಾಕ್ಯುಮೆಂಟ್ ತೊಗೊಂಬರ್ರಿ ಅಂತೇಳಿ 6 ತಿಂಗಳ 1 ವರ್ಷ ಅಡ್ಯಾಡ್ಸ್ತಾರೆ. ಅಂಥ ಸಫರಾದಂಥವ್ರು ಇದ್ದಾರೆ. ಹಣ ಕೊಟ್ಟು ಒಂದು ದಿವಸದಲ್ಲಿ ಈ ಸ್ವತ್ತದ್ದು ಸರ್ಟಿಫಿಕೇಟ್ ತೊಗೊಂಬಂದಂಥವ್ರು ಇದ್ದಾರೆ. ನನ್ನ ಅನುಭವಕ್ಕೆ ಬಂದಿದೆ. ಅಂದರೆ ಈ ರೀತಿ ರ್ಯಾಂಪರ್ಟ್ ಕರಪ್ಷನ್ ನಡೆಯೋದು. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿತಾ ಇದೆ. ಅದರಿಂದ ಜನ ರೋಸಕ್ಕೆ ಹೋಗಿದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಹಾನಿ ಅಂತ ಹೇಳಿದ್ರು. ಯಾವ ರೀತಿ ಹೋರಾಟಗಳು ಶುರು ಆಗ್ತದೆ ಸರ್? ಈಗ ಅವರು ಎಲ್ಲ ಡೀಟೇಲ್ಸನ್ನು ನಮ್ಮ ಸುಭಾಷ್ ಪಾಟೀಲ್ ಹೇಳ್ತಾರೆ. ಈಗ ರಾಜ್ಯದಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ನಿನ್ನೇನು ಇವತ್ತು ಪತ್ರಿಕೆಯಲ್ಲಿ ಬಂದದೆ. ಅಹೋರಾತ್ರಿ ಧರಣಿ ಸತ್ಯಾಗ್ರಹ, ಆಮೇಲೆ ನಿರಂತರವಾದಂಥ ಹೋರಾಟ, ಮೆರವಣಿಗೆ, ಇದ್ರ ಮುಖಾಂತರ ಜನಜಾಗೃತಿ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.